The difference, the sum and the product of two integers are in the proportion 1:3:10. The two integers are ಎರಡು ಇಂಟಿಜರ್ಗಳ ಡಿಫರೆನ್ಸು ಸಮ್ಮು ಮತ್ತು ಪ್ರಾಡಕ್ಟು ಈ ರೇಷನಲ್ಲಿದೆ. ಹಾಗಾದರೆ ಆ ಇಂಟಿಜರ್ಸ್ ಯಾವುದು ಅಂತ ನಾನಿಲ್ಲಿ ಆಪ್ಷನ್ಸಿಂದನೇ ಹೋಗ್ತೀನಿ. ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿ ಈ ರೀತಿ ಒಂದು ವೇಳೆ ಸಾಲ್ವ್ ಮಾಡಿದರೆ ಆ ರೇಷೋ ಬರುತ್ತಾ ಅಂತ ಚೆಕ್ ಮಾಡೋಣ ಒಂದು ಸರಿ. ಫಸ್ಟ್ ಆಪ್ಷನ್ ತೊಗೊಳ್ಳಿ. 3 ಮತ್ತು 9 ಇದೆ. ಫಸ್ಟ್ ಡಿಫ್ರೆನ್ಸು 3 ಮತ್ತು 9ನ ಡಿಫ್ರೆನ್ಸ್ ಎಷ್ಟು? 6 ಇಷ್ಟು. ಆಮೇಲೆ ಸಮ್ ಮಾಡಬೇಕು. 9 + 3 ಇಟ್ ಈಸ್ 12 ಇಷ್ಟು. ಪ್ರಾಡಕ್ಟ್ 9 3 = 27. ಮೂರು ನಂಬರ್ಗಳು 3ಇಂದ ಡಿವೈಡ್ ಆಗುತ್ತೆ. 3 2 = 6, 3 4 = 12, 3 9 = 27. ಸೊ ರೇಷಿಯೋ ಎಷ್ಟು ಬಂತು ಅಂದರೆ 2:4:9 ಅಂತ ಬಂತು. ಬಟ್ ನಮಗೆ ಆ್ಯಕ್ಚುಲಿ ಬರಬೇಕಾಗಿರೋದು 1 3 10 ಅಂತ ಬರಬೇಕು. ಸೊ 3 ಮತ್ತು 9 ಇಂಟಿಜರ್ಸ್ಗಳಲ್ಲ. ನೆಕ್ಸ್ಟ್ ಆಪ್ಷನ್ ನೋಡೋಣ. 2 ಮತ್ತು 5 ಡಿಫ್ರೆನ್ಸ್ ನೋಡಿ. 5 ಮತ್ತು 2ನ ಡಿಫ್ರೆನ್ಸ್ ಎಷ್ಟು? 3 ಇಷ್ಟು. ಸಮ್ 2 + 5 7. ಪ್ರಾಡಕ್ಟ್ 2 5 = 10. ಇಲ್ಲಿ ಯಾವುದೇ ನಂಬರಿಂದ ಡಿವೈಡ್ ಆಗಲ್ಲ, ಇದೇ ರೇಷಿಯೋ ಆಗಿರುತ್ತೆ. ಆದರೆ ಬೇಕಾಗಿರೋದು 1 3 10, ಬಂದಿರೋದು 3 7 10. ಸೊ ಸೆಕೆಂಡ್ ಆಪ್ಷನ್ ಕೂಡ ರಾಂಗ್. ಇನ್ನು ಥರ್ಡ್ ಆಪ್ಷನಿಗೆ ಬಂದರೆ ಡಿಫ್ರೆನ್ಸ್ ಎಷ್ಟಿದೆ ಅಂತಂದರೆ 10 - 5 ಅಂತಂದರೆ 5 ಡಿಫ್ರೆನ್ಸು. ಸಮ್ ಎಷ್ಟಿದೆ ಅಂತಂದರೆ 10 + 5 ಇಟ್ ಈಸ್ 15. ಆ್ಯಂಡ್ ಪ್ರಾಡಕ್ಟ್ ಎಷ್ಟು ಬರುತ್ತೆ ಅಂದರೆ 10 5 = 50. ಮೂರು ಕೂಡ 5ಇಂದ ಡಿವೈಡ್ ಆಗುತ್ತೆ. 5 1 = 5, 5 3 = 15, 5 10 = 50. ಸೊ ರೇಷಿಯೋ ಎಷ್ಟು ಬಂತು ಅಲ್ಲಿಗೆ? 1:3:10 ಅಂತ ಬಂತು. ನಮಗೆ ಬೇಕಾಗಿರೋ ರೇಷಿಯೋ ಕೂಡ ಅದೇನೆ. ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥ ಇಂಟಿಜರ್ಸ್ ಯಾವುದು ಅಂತಂದರೆ 5 ಮತ್ತು 10. ಆಪ್ಷನ್ 3 ಕರೆಕ್ಟ್. ಆಪ್ಷನ್ 4 ಕೂಡ ಒಂದು ಸಾರಿ ವೆರಿಫೈ ಮಾಡಿಬಿಡೋಣ. 3 10 ಸಿಂಗಲ್ ಕರೆಕ್ಟ್ ಆನ್ಸರ್ ಆಗಿದ್ದರೆ ಇಲ್ಲಿಗೆ ನಾವು ಕ್ಲೋಸ್ ಮಾಡ್ಬೋದು. ಮಲ್ಟಿಪಲ್ ಕರೆಕ್ಟ್ ಆನ್ಸರ್ಸ್ ನಾವೇನಾದರೂ ಸರ್ಚ್ ಮಾಡಬೇಕಾಗಿದ್ದರೆ ಎಲ್ಲ ಆಪ್ಷನ್ಸನ್ನು ವೆರಿಫೈ ಮಾಡಬೇಕಾಗುತ್ತೆ. 3 ಮತ್ತು 10ನಲ್ಲಿ ಡಿಫ್ರೆನ್ಸು 7 ಬರುತ್ತೆ. ಇನ್ನು ಸಮ್ ಮಾಡಿದರೆ 10 ಮತ್ತು 3 ಅಡಿಷನ್ ಮಾಡಿದರೆ 13 ಬರುತ್ತೆ. ಇನ್ನು ಪ್ರಾಡಕ್ಟು 30 ಬರುತ್ತೆ. ಸೊ ಮೂರು ಕೂಡ ಒಂದೇ ನಂಬರಿಂದ ಡಿವೈಡ್ ಆಗಲ್ಲ, ಇದೇ ರೇಷಿಯೋ. ಬಟ್ ನಮಗೆ ಬೇಕಾಗಿರೋದು 1 3 10. ದೇರ್ಫೋರ್ ಫೋರ್ತ್ ಆಪ್ಷನ್ ಈಸ್ ಆಲ್ಸೋ ರಾಂಗ್. ದೇರ್ಫೋರ್ ಆಪ್ಷನ್ 3 ಈಸ್ ಕರೆಕ್ಟ್.